ಅಡುಗೆ ನಂಬರ್ 1 ಇವತ್ತಿನ ರೆಸಿಪಿ ಮಾವಿನಕಾಯ ಗುಳಂಬ ಮಾಡೋಣ ಬನ್ನಿ. ಇದು ಅಗದಿ ಟೇಸ್ಟಿಯಾದ ರೆಸಿಪಿ ಕೂಡ ಹೇಳ್ಬೋದು. ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೋಬೋದು. ಫ್ರಿಜ್ನಲ್ಲಿ ಇಟ್ಕೋತಿದ್ರೆ ನೀವು 4 ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೋಬೋದು. ಇದು ಚಪಾತಿ ಮತ್ತು ಬ್ರೆಡ್ ಹಚ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮಿಸ್ ಮಾಡ್ಕೋಬೇಡ್ರಿ. ಮಾವಿನಕಾಯಿ ಹೋದ್ಮೇಲೆ ಇದು ಮಾಡ್ಕೊಳಕ್ಕಾಗೋದೇ ಇಲ್ಲ. ಮುಂದಿನ ವರ್ಷ ಮಾಡ್ಕೋಬೇಕಾಗತ್ತೆ. ಮಾವಿನಕಾಯಿ ಸೀಸನ್ ಹೋಗುವೊಳಗೆ ನಾವು ಇದನ್ನು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಿಸ್ ಅಂತೂ ಮಾಡ್ಕೊಳ್ಳೋದಿಲ್ಲ. ಈ ರೆಸಿಪಿ ಹೇಗೆ ಮಾಡಿದ್ದೀನಿ ಅಂತ ಪೂರ್ತಿಯಾಗಿ ನೋಡಿರಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸದಾಗಿ ನೋಡೋರು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ನೋಡಿ 2 ದೊಡ್ಡವಾಗಿರುವ ಸೈಜಲ್ಲಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಮೇಲ್ಗಡೆ ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದಾದ್ಮೇಲೆ ಇದನ್ನು ಸಣ್ಣಾಗಿ ಹೆರ್ಚ್ಕೊಳ್ಬೇಕು. ಪೂರ್ತಿಯಾಗಿ ಹೆರ್ಚ್ಕೊಳ್ಳೋಣ. ನೋಡಿ ಈ ರೀತಿ ಹೆರ್ಚ್ಕೊಂಡು ಇಟ್ಕೊಳ್ಬೇಕು. ಈ ರೀತಿ ಹೆರ್ಚ್ಕೊಳ್ಳೋಕೆ ಟೈಮ್ ಹಿಡಿತೈತಿಯಪ್ಪ ಅಂತಂದ್ರೆ ನೀವು ಸಣ್ಣಾಗಿ ಕಟ್ ಮಾಡಿಕೊಂಡು ಮಾವಿನಕಾಯಿನ ಅದನ್ನು ಗ್ರೈಂಡ್ ಮಾಡ್ಕೋಬೋದು. ಆ ರೀತಿಯಾಗೇನು ಮಾಡ್ಕೋಬೋದು. ನೋಡಿ ಈ ರೀತಿ ಪೂರ್ತಿ ನಾನು ತುರ್ಕೊಂಡು ಇಟ್ಕೊಂಡು ನೋಡಿರಿ. ಇದು ಹುಳಿನ ಚೆಕ್ ಮಾಡ್ಕೋಬೇಕು. ಫಸ್ಟು ನಾನೊಂದು ಸ್ವಲ್ಪ ಹುಳಿ ಚೆಕ್ ಮಾಡಿಕೊಂಡೆ. ಇದು ಸ್ವಲ್ಪ ಹುಳಿ ಜಾಸ್ತಿ ಇದೆ, ಹಾಗಾಗಿ ಇದನ್ನು ರಸವನ್ನು ಹಿಂಡಿ ನಾನು ತಗೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಈ ರೀತಿ ಹಿಂಡ್ಕೊಂಡು ನಾನು ಮಾವಿನಕಾಯಿನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈಗ ಅಳತೆ ಮಾಡ್ಕೋತೀನಿ. ಎಷ್ಟು ಬೆಲ್ಲ ಸೇರಿಸ್ಕೋಬೇಕು ಅಂತ ಅಳತೆ ಮಾಡ್ಕೋತಾ ಇದ್ದೀನಿ. ಈಗ 3 ಕಪ್ನಷ್ಟು ಇದು ಮಾವಿನಕಾಯಿ ಆಗಿದೆ. ನೋಡಿ ಈಗ 3 ಕಪ್ನಷ್ಟು ಮಾವಿನಕಾಯಿ ತುರ್ಕೊಂಡಿರೋದಾಗಿದೆ. ಇದಕ್ಕೆ ನಾನು 4 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೋತೀನಿ. ಇದು ಮಾವಿನಕಾಯಿ ಎಷ್ಟು ಹುಳಿ ಇದೆ ಅದರ ಮೇಲೆ ನಾವು ಬೆಲ್ಲ ಸೇರಿಸ್ಕೋಬೇಕು. ಮಾವಿನಕಾಯಿ ಹುಳಿ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 1 ಕಪ್ಪಿಗೆ 2 ಕಪ್ನಷ್ಟು ಬೆಲ್ಲ ಸೇರಿಸ್ಕೊಳ್ಳಿ. ಈಗ ನಾನು 3 ಕಪ್ಪಿಗೆ 4 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿನಿ. 1 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕಿ ಇದನ್ನು ಈ ರೀತಿ ಕಲಿಸ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ. ಇದಾದಮೇಲೆ ನಾವು ಇದಕ್ಕೆ ಮಸಾಲೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. 5 ಅಥವಾ 6 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಬಡೆ ಸೊಂಪು ಹಾಕಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಕರಿಮೆಣಸನ್ನು ಹಾಕಿ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋಣ. 2 ಅಥವಾ 3 ನಿಮಿಷ ಹಿಂಗೆ ರೋಸ್ಟ್ ಮಾಡಿಕೊಂಡ್ರೆ ಆಗೋಯ್ತು. ಇದನ್ನು ಆರಿದ ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳುವಾಗ ಇದಕ್ಕೆ 2 ಲವಂಗ ಮತ್ತು ರುಚಿಗೆ ಉಪ್ಪು, ಇಂಗನ್ನು ಸೇರಿಸಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ರಿ. ಇದ್ರ ಜೊತೆಗೆ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ನಾವು ಮಾವಿನಕಾಯಿ ಮತ್ತು ಬೆಲ್ಲ ಸೇರಿಸಿಟ್ಟಿದ್ವಲ್ಲ ಅದನ್ನು ಈಗ ಬೆಲ್ಲ ಕರಗಿಸ್ಕೊಳ್ಳೋಣ. ಈಗ ಆಲ್ರೆಡಿ ಸ್ವಲ್ಪ ಹುಳಿ ಜೊತೆ ಬೆಲ್ಲ ಕರಗಿದೆ, ಇನ್ನೂ ಸ್ವಲ್ಪ ನಾವು ಕರಗಿಸ್ಕೊಳ್ಳೋಣ. ಈಗ ಗ್ಯಾಸ್ ಸ್ಟವ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಈ ರೀತಿ ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿದ ಆದಮೇಲೆ ನಾವು ಮಾಡ್ಕೊಂಡಿರುವ ಮಸಾಲ ಬ್ಯಾಟರ್ನ ಇರುತ್ತಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಯಾವಾಗಲೂ ಮೀಡಿಯಮ್ದಾಗ ಇಟ್ಕೊಳ್ರಿ. ತಳ ಹತ್ತಲಾರ್ದಂಗೆ ನಾವು ಈಗ ಮಿಕ್ಸ್ ಮಾಡ್ಕೊತ ಇರಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತ ಇರಬೇಕು. ಇದು ಎಲ್ಲಿವರೆಗೂ ಅಂದರೆ ಒಂದು 15 ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ರಿ. ಇದರ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕಂದ್ರೆ ಜಾಮ್ ಇರುತ್ತಲ್ಲ ಆ ರೀತಿ ಇದು ಆಗಿರಬೇಕು. ನೀರಿನ ಅಂಶ ಇನ್ನೂ ಇದ್ದರೆ ಸ್ವಲ್ಪ ಇನ್ನೂ ಕುದಿಸ್ಕೊಳ್ರಿ. ಮಿನಿಮಮ್ 15 ನಿಮಿಷ ಒಳಗೆ ಇದು ಆಗುತ್ತೆ. ನೋಡಿರಿ ಈ ರೀತಿಯಾಗಿ ಗಟ್ಟಿಯಾಗಿ ಬರುತ್ತೆ. ಲಾಸ್ಟಿಗೆ ಇದು ಜಾಮ್ ಥರ ಆಗಿರುತ್ತೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ವಾಸನೆ ಟೇಸ್ಟು ಸಖತ್ತಾಗಿದೆ. ನೋಡಿರಿ ಇದು ಮಾಡಿ ನೋಡಿರಿ. ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಮನ್ಯಾಗ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಈ ರೀತಿ ನಾವು ಗ್ಲಾಸ್ ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿ 1 ತಿಂಗಳ ಮಟ್ಟ ನಾವು ಹೊರಗಡೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ನಾವು 4 ಅಥವಾ 5 ತಿಂಗಳ ಮಟ್ಟ ಇಟ್ಕೊಂಡು ತಿನ್ಬೋದು. ಈ ರೀತಿ ಮಾವಿನಕಾಯಿ ಜಾಮ್ ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ಸಾಯಂಕಾಲ ಸಣ್ಣ ಹಸಿವು ಇದ್ದಾಗ ಬ್ರೆಡ್ ಜೊತೆಗೆ ಇದನ್ನು ಸವರ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಹಾಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಚಪಾತಿ ಜೊತೆ ಈಗ ರೋಲ್ ಮಾಡಿಕೊಂಡು ಕಳಿಸಿದ್ರೆ ತುಂಬ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿರಿ. 100% ಶೋರ್. ರುಚಿ ಮಾತ್ರ ನೀವು ಮರೆಯೋದಿಲ್ಲ. ತುಂಬ ರುಚಿಯಾಗೈತಿ, ಸಖತ್ತಾಗೈತಿ. ಈ ರೆಸಿಪಿ ಟ್ರೈ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.